ನಮಸ್ಕಾರ ರೀ ಅಜ್ಜರ. ನಿಮ್ಮ ಹೆಸರೇನು? ನಮಸ್ಕಾರ ರೀ. ನಿಮ್ಮ ಹೆಸರು ರೀ ಅಜ್ಜರ? ನನ್ನ ಹೆಸರು ಸಂಕಪ್ಪ ಶಿವಪ್ಪ ಜಗಳೂರು ಕೊತ್ಬಾಳ್ ರೀ. ಹ್ಞೂ ರೀ. ತಾಲೂಕು ರೋಣ, ಹಾಂ ಜಿಲ್ಲಾ ಗದಗ. ಹಾಂ NRL ಹ್ಞೂ 1160. ಹ್ಞೂ ರೀ. ನಮ್ಮ ಗೊಂಜಾಳ ಒಳ್ಳೆ ರೀತಿಯಿಂದ ಬೆಳೆ ಭಾಳ ಸಮೃದ್ಧಿ ಐತಿ ರೀ ಅದು. ಹೌದ್ರಿ. ಹ್ಞೂ ರೀ. ನೀವು ಇದೇ ವರ್ಷ ಏನ್ರಿ ಅಜ್ಜರ ಹಾಕದ್ ನೀವು? ಇದೇ ವರ್ಷನ ಹಾಕಿವಿ ರೀ ಸರ್. ಪ್ರತಿ ಸಲ ಯಾವ ಕಂಪ್ನಿ ಹಾಕ್ತಿದ್ರಿ ಅಜ್ಜರ ನೀವು? ನಾವು ಅಡ್ವಾಂಟು ಕಾವೇರಿ ಹಾಕ್ತಿದ್ವಿ ರೀ ಸರ್. ಈಗ ಅಡ್ವಾಂಟ್ ಕಾವೇರಿಗಿಂತ ನಿಮ್ಗೆ ಇದು ಹೆಂಗೆ ಅನ್ಸತ್ರಿ? 1160 1160 ಚಲೋ A1 ಆಗೈತೆ ರೀ ಕಾಳು. A1 ಕಾಳು. ಹ್ಞೂ. ಹಾಂ ಹಾಂ. ಈಗ ನಿಮ್ಗೆ ಹೆಂಗೆ ಅನ್ಸತ್ರಿ ಅಜ್ಜರ? ಈಗ ಇದನ್ನ ಹಾಕಿರಲ್ಲ, ಪ್ರತಿ ವರ್ಷದಕ್ಕಿಂತ ಈ ವರ್ಷ ನಿಮ್ಗೆ ಯಾವ ರೀತಿ ಅಂತ ಇದೇ ಲಾಭ ಅನ್ಸುತ್ತೆ ರೀ ಸರ್ ನಮಗೆ. ಹಾಂ ಹಾಂ. ಹ್ಞೂ ರೀ. ಹಾಂ, ನೀವು ಈಗ ಎಲ್ಲ ರೈತರ ಹಾಕಕ್ಕ ಅಡ್ಡಿ ಇಲ್ರಿ ಇದನ್ನ. ಅಡ್ಡಿ ಇಲ್ಲ. 1160 NRL. NRL. ಹ್ಞೂ ರೀ. ಹಾಂ ಹಾಂ. ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ಇದನ್ನು ಬೆಳೆ ಹಾಕಿರಲ್ಲ ಈಗ, ಇಳುವರಿ ಚಲೋ ಬರ್ತೀರಿ ಸರ್ ಇದು. ಹಾಂ 40-45 ಕ್ವಿಂಟಲ್ ಮಟ್ಟ ಬರ್ತೀರಿ ಇದು. ಹೌದಲ್ರಿ? ಹ್ಞೂ ರೀ. ಹಾಂ ಹಾಂ ಹಾಂ. 2 ಎಕರೆ 12 ಗುಂಟೆ ಐತ್ರಿ. ಹಾಂ, ನೀವು ಮೇಂಟೆನೆನ್ಸ್ ಏನೇನು ಮಾಡಿರಿ ಅಜ್ಜರ ಇದಕ್ಕೆ? ಇದಕ್ಕೆ ಮೇಂಟೆನೆನ್ಸು 2 ಸಲ ಯೂರಿಯಾ ಗೊಬ್ಬರ ಕೊಟ್ಟಿವ್ರಿ. ಹಾಂ ರೀ. ಒಮ್ಮೆ ಪುಡಿ ಹಾಕಿವ್ರಿ ಇದಕ್ಕೆ. ಹಾಂ. ಇದ್ರ ರೋಗ ಬರ್ತಲ್ರಿ ಅದು, ಲದ್ದಿ ಒಳಗೆ ಲದ್ದಿ ಹುಳಕ್ಕ. ನಿಮ್ಮ ಲದ್ದಿ ಒಳಗೆ ಬಿದ್ದೈತನ್ರಿ? ಏನು ಇಲ್ರಿ ಅದಕ್ಕೆ? ಬಿದ್ದಿತ್ರಿ. ಬಿದ್ದಿತ್ರಿ. ಅದನ್ನ ಪುಡಿ ಹಾಕಿ ಇದನ್ನ ಮಾಡಿದ್ವಿ, ಕಂಟ್ರೋಲ್ ಮಾಡಿದ್ವಿ. ಭಾಳ ಇತ್ತನ್ರಿ? ಸ್ವಲ್ಪ ಇತ್ತು? ಸ್ವಲ್ಪ ಪ್ರಮಾಣದಾಗಿತ್ರಿ. ಸ್ವಲ್ಪ ಪ್ರಮಾಣದಾಗ. ಈಗ ಬೇರೆ ಕಂಪ್ನಿ ಬೀಜಕ್ಕಿಂತ ಎತ್ತರ ಇದ್ದಾಗನ ಅವಾಗ ಹಾಕಿಬಿಟ್ಟಿವ್ರಿ. ಹಾಂ ಹಾಂ. ಇದು ಬೇರೆ ಕಂಪ್ನಿ ಬೀಜಕ್ಕಿಂತ ಈ ಕಂಪ್ನಿ ಬೀಜಕ್ಕೆ ಲದ್ದಿ ಒಳಗೆ ಅಗ್ದಿ ಒಳ್ಳೆ ಕಂಪ್ನಿ ರೀ. ಕಂಪ್ನಿ ಚಲೋ. ಒಳ್ಳೆ ಚಲೋ ರೀ ಇದು. ನಿಮ್ಗೆ ಬೀಜ ಎಲ್ಲಿಂದ ಸಪ್ಲೈ ಮಾಡ್ತಾರ್ರಿ ಇದನ್ನ? ಇದನ್ನ ಕಂಪ್ನಿ ವಕೀಲಿಂದನ ಇಲ್ಲಿ ನಮ್ಮ 3 ಅಜ್ಜವ್ರ ಕೊಡಿಸಿದ್ರಿ ಇದನ್ನ. ದುರ್ಗಾ ಅಗ್ರಿ ಕ್ಲಿನಿಕ್ನಿಂದ ಬರ್ತೀರಿ ಇದು? NRL ಅಂತೇಳಿ 1160 ಕೊಟ್ಟಿದ್ದೀರಿ ಸರ್. ಹೌದನ್ರಿ? ಹ್ಞೂ ರೀ. ಹಾಂ, ಅಡ್ಡಿ ಇಲ್ಲ. ಮತ್ತೇನು ಹೇಳ್ತೀರಿ ಅಜ್ಜರ್ ನೀವು ರೈತರಿಗೆ? ರೈತರಿಗೆ ಈ ಬೀಜ ಹಾಕಕ್ಕೆ ಉಪಯೋಗ ಮಾಡಕ್ಕೆ ಮಳೆಗಾಲಕ್ಕೆ ಜಾಸ್ತಿ ಇಳುವರಿ ಬರ್ತೀರಿ ಇದು. ಮಳೆಗಾಲಕ್ಕೆ ಈಗ ನೀವು ಹಾಕಿರೋದ್ರಿ? ಈಗ ಬ್ಯಾಸಿಗೆ ಹಾಕಿವ್ರಿ ಸರ್. ಬ್ಯಾಸಿಗೆ ಹಾಕಿರಿ? ಹ್ಞೂ ರೀ. ಎಷ್ಟು ದಿವಸದ ಐತ್ರಿ ಅಜ್ಜರ್ ಈಗ ಇದು? ಇದು ಅನ್ರಿ ಸರ್, ಇದು ಒಂದು 3 ತಿಂಗಳ ಮೇಲೆ ಆಗೈತ್ರಿ ಈಗ. 3 ತಿಂಗಳ ಮೇಲೆ ಆಗೈತಿ. ಈ ಮೇಂಟೆನೆನ್ಸ್ ಏನೇನು ಮಾಡ್ರಿ ಇದಕ್ಕೆ? ಮೇಂಟೆನೆನ್ಸ್ ಈ ಲದ್ದಿ ಹುಳದ ಪುಡಿ ಹಾಕಿವ್ರಿ. ಮತ್ತೆ 2 ಸಲ ಒಂದು 4 ಚೀಲ ಯೂರಿಯಾ ಅದನ್ನು ಕೂಡಿಸಿ ಕಾಟ್ ಕೊಟ್ಟಿವ್ರಿ. ಬಿತ್ತ ಮುಂದ್ರಿ? ಬಿತ್ತ ಮುಂದೆ DAP ಪೊಟ್ಯಾಶ್ ಬಿತ್ತ ಮುಂದೆ DAP ಕೊಟ್ಟಿರಿ? ಹ್ಞೂ. ಮತ್ತು ವರ್ಷ ಎಷ್ಟು ಹಾಕ್ತಿದ್ದೀರಿ ಸರ್ ನೀವು? ನಾವು ವರ್ಷ ಒಟ್ಟ ಒಂದು 2 ಕೂರ್ಗಿ ಮಠ ಹಾಕಿವ್ರಿ. ಹ್ಞೂ ರೀ. ಆದ್ರೆ ಎಲ್ಲ ಬೀಜದಕ್ಕಿಂತ ಈ ಬೀಜ ಒಳ್ಳೆ ಸಮೃದ್ಧಿ ಐತ್ರಿ ಇದು. ಹಾಂ ಹಾಂ. ಟೋಟಲ್ ಎಷ್ಟು ಎಕರೆ ಐತ್ರಿ ಸರ್ ಇದು? ಇದು 2 ಎಕರೆ 12 ಗುಂಟೆ ರೀ. 2 ಎಕರೆ 12 ಗುಂಟೆ. ಹಾಂ. ನೀವು ಬ್ಯಾಸಿಗೆ ಹಾಕಿರಿ ಅದಲ್ರಿ? ಬ್ಯಾಸಿಗೆ ಹಾಕಿರಿ. ಇದಕ್ಕೆ ನೀರು ಅದು ಹೆಂಗ? ನೀರು 6 ಸಲ ನೀರು ಕೊಟ್ಟಿವ್ರಿ ಅದಕ್ಕೆ. 6 ಸಲ ನೀರು ಕೊಟ್ರಿ? 6 ಸಲ. ಇನ್ನು ಮೊನ್ನೆ ಒಮ್ಮೆ ಕೊಟ್ಟಿವ್ರಿ. 7 ಸಲ ಆಗೈತ್ರಿ ಒಟ್ಟ. 6-7 ಸಲ ಕೊಟ್ಟಿವ್ರಿ. 6-7 ಸಲ ನೀರು ಕೊಟ್ರಿ. ಈಗ ಮುಂದಿನ ಸಲ ಮತ್ತೆ ಹೆಂಗ್ರಿ? ಈಗ ಮಳೆಗಾಲಕ್ಕ ಭಾರಿ ಚಲೋ ಬರ್ತದ್ರಿ ಸರ್. ಚಲೋ ಅಲ್ಲ, ಮುಂದಿನ ಸಲ ನೀವು ಹಾಕೋದು ಇನ್ನ ಹೆಚ್ಚಿನ ಮಾಡ್ಬೇಕಂತ ಐತೇನಿಲ್ರಿ? ಮತ್ತೆ ಮುಂದೆ ಮಾಡ್ಬೇಕನ್ನೋದು ಐತ್ರಿ. ಐತ್ರಿ? ಇದ ಕಂಪ್ನಿನ ಮಾಡ್ಬೇಕನ್ನೋದು ಐತಿ. ಈಗ ನಿಮ್ಗೆ ಇದು ಖಾತ್ರಿ ಆಗೈತಿ ಬೀಜ ನಾನು ಬಿಡಬಾರ್ದು ಈ ಕಂಪ್ನಿ ಬೀಜನ ಮಾಡ್ಬೇಕನ್ನೋದು ನಿಮ್ಮ ಮನಸ್ಸಿನಾಗ ಐತಿ? ನಮ್ಮ ಮನಸ್ಸಿನಾಗ ಐತ್ರಿ. ಹಾಂ ಹಾಂ, ಅಡ್ಡಿ ಇಲ್ಲ. ಮತ್ತೆ ನಮ್ಗೆ ಸೂರ್ಪಾನ್ ಕೊಟ್ಟರು ನೀವ ಕೊಡ್ರಿ ಸರ್ ಅದನ್ನ. ಹೌದ್ರಿ? ಹ್ಞೂ. ಸರಿ, ನಮಸ್ಕಾರ ರೀ ಅಜ್ಜರ. ನಮಸ್ಕಾರ ರೀ.